ಅವರು ಅಂತಿಂಥ ಖದೀಮರಲ್ಲ. ಮೂವರು ಸೇರಿದರೆ ಮುಗೀತು. ಕಳ್ಳತನ ಒಂದೇ ಅಲ್ಲ, ಕೊಲೆ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಕಳ್ಳತನ ತಡೆಯೋದಕ್ಕೆ ಬಂದ ಪೊಲೀಸರ ಮೇಲೆ ಕಾರು ಹತ್ತಿಸಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಪರಾರಿಯಾಗಿದ್ದ ಕಳ್ಳರನ್ನು ಕಾಡುಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ಅತಿಥಿಯಾಗಿರುವ ಈ ಮೂವರು ಕಿರಾತಕ ಕಳ್ಳರು. ಇವರ ಪ್ರಮುಖ ಹುದ್ದೆಯೇ ಕಳ್ಳತನ. ಇವರು ಕಳ್ಳತನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಮುಗಿದೇ ಹೋಯ್ತು. ಯಾವುದೇ ಮನೆ ಇರಲಿ, ವಾಹನ ಇರಲಿ, ಅಲ್ಲಿಂದ ಕ್ಷಣಾರ್ಧದಲ್ಲಿ ತಮ್ಮ ಕೈಚಳಕವನ್ನ ತೋರ್ತಾರೆ. ಆದ್ರೆ ಇವತ್ತು ಈ ಖದೀಮರ ಗ್ರಹಚಾರ ಕೆಟ್ಟಿತ್ತು. ಕಾಡುಗೋಡಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕಂಬಿ ಹಿಂದೆ ಕಳಿಸಿದ್ದಾರೆ. ಕಳೆದ ಫೆಬ್ರವರಿ ತಿಂಗಳಲ್ಲಿ ಆರ್ಟಿ ನಗರ ಠಾಣೆಯ ಪೇದೆ ಸುಧೀರ್ ಕಾರ್ ಕಳ್ಳನೊಬ್ಬನನ್ನ ಹಿಡಿಯಲು ಸುಬ್ರಹ್ಮಣ್ಯಪುರ ಬಳಿ ಬಂದಿದ್ರು. ಆಗ ಕಳ್ಳತನ ಮಾಡಲು ಬಂದಿದ್ದ ಈ ಪ್ರೇಮ್ ತಪ್ಪಿಸಿಕೊಳ್ಳುವ ಸಲುವಾಗಿ ಪೇದೆ ಸುಧೀರ್ ಮೇಲೆಯೇ ಕಾರ್ ಹರಿಸಲು ಯತ್ನಿಸಿ ಪರಾರಿಯಾಗಿದ್ದ. ಆದ್ರೆ ಇಂದು ಕಾಡುಗೋಡಿ ಪೊಲೀಸರು ಪ್ರೇಮ್ ಮತ್ತು ಆತನ ಸಹಚರನನ್ನ ಬಂಧಿಸಿ 14 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರೇಮ್ ಕುಮಾರ್ ಅಲಿಯಾಸ್ ಪ್ರೇಮ್ ಅಂತ ಹೆಚ್ಚಿನದಾಗಿ ಮನೆಗಳ್ತನ ಮತ್ತು ಕಾರ್ಗಳ್ತನ. ಆರೋಪಿ ಆ ಕಾರ್ನ ಇಟ್ಕೊಂಡಲ್ಲಿದ್ದಾನೆ ಅಂತ ಗೊತ್ತಾಗಿ ಇಲ್ಲಿ ಪೊಲೀಸರ ಮೇಲೆ ಆ ಕಾರ್ನ ಹಾಯಿಸಲಿಕ್ಕೆ ಪ್ರಯತ್ನ ಮಾಡಿ ಅದ್ರ ಮೇಲೆ ಒಂದು ಪ್ರಕರಣ ಸುಬ್ರಹ್ಮಣ್ಯಪುರದಲ್ಲಿ ದಾಖಲಾಗಿರ್ತದೆ. ಮತ್ತು ಇನ್ನೂ ಹಲವಾರು ಪ್ರಕರಣ ಫಾಲೋ ಅಪ್ ಮಾಡ್ತಾ ನಮ್ಮ ತಂಡ ಇವ್ರನ್ನ ಹಿಡಿಯೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಕದ್ದಿರುವಂಥ ಮಾಲ್ನ ಡಿಸ್ಪೋಸಲ್ ಮಾಡಲಿಕ್ಕೆ ಉಪಯೋಗಿಸ್ತಿದ್ದಂತಹ ಅರವಿಂದ್ ಕುಮಾರ್ ಅಂತ 3 ಜನನ ಸಹ ಅರೆಸ್ಟ್ ಮಾಡಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಒಟ್ಟಿನಲ್ಲಿ ಕಳ್ಳತನ ಮಾಡಿ ಮಜಾ ಮಾಡ್ತಿದ್ದ ಖದೀಮ್ರನ್ನ ಕಾಡುಗೋಡಿ ಪೊಲೀಸರು ಚಿನ್ನಾಭರಣ ಸಮೇತ ಅರೆಸ್ಟ್ ಮಾಡಿ ವಿಚಾರಣೆ ಮುಂದುವರೆಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸೆಬಾಸ್ಟಿಯನ್ ಜೊತೆ ಚೇತನ್ ಎಂ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.